18ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭ ಇನ್ನು ಕೆಲವು ನಿಮಿಷಗಳಲ್ಲಿ ಪ್ರಭಾವನ ನಮ್ಮ ಡಾಕ್ಟರ್ ಯದುರಪ್ಪ ಹಾಗೂ ನಮ್ಮ ಅಧ್ಯಕ್ಷರಾದಂತಹ ಸುಖವಾರಂಗ ದಯವಿಟ್ಟು ಎಲ್ಲರೂ ಮುಂದಾಗ ಬಂದು ಯತ್ನಿಸಬೇಕಾಗಿ ಶುಭಾಶಯಗಳು. ಇವತ್ತಿನ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ದಾಸ್ತಾನು ಸುಂಕಗಳಿಂದ ಹೊರಹೊಮ್ಮಲು ನಮ್ಮ ನಾಡಿನ ಸಮಸ್ತ ಜನ ಹೋರಾಟ ಮಾಡಿ ಬಲಿದಾನದಿಂದ ಸ್ವಾತಂತ್ರ್ಯ ದಿನ 1947 ಆಗಸ್ಟ್ 15ರಂದು ನಮಗೆ ಕೊಡಿಸಿರೋದಕ್ಕೆ ಆ ಹುತಾತ್ಮರನ್ನ ಸ್ಮರಿಸುತ್ತಾ ಅವರ ಒಂದು ಬಲಿದಾನ ವ್ಯರ್ಥವಾಗದಂತೆ ನಾವು ನಮ್ಮ ಈ ಪ್ರಯತ್ನ ಒಗ್ಗೂಡಿ ಈ ದೇಶವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ದುಡಿಯುತ್ತಿರುವಂತ ಕಾರ್ಮಿಕರು, ವ್ಯವಸಾಯರು, ಕೂಲಿಗಳು, ಪ್ರತಿಯೊಬ್ಬ ನಾಗರಿಕರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿಗೆ ನಮಗೆ ಈ ಸ್ವಾತಂತ್ರ್ಯ ಬಂದ ನಂತರ ಬೆಳವಣಿಗೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಾರಂಭಕ್ಕೆ ತುಂಬಾ ಒತ್ತು ಕೊಡುವಂತ ಒಂದು ಪ್ರಾಧಾನ್ಯತೆಯನ್ನು ಸೃಷ್ಟಿಸಿರುವಂತ ಜನಗಳು ಇವತ್ತು ನಮ್ಮತ್ತೆ ಸುಮಾರು ಜನ ಇದ್ದಾರೆ. ಮುಂಚೆ ಇದೊಂಥರ ಮರೀಚಿ ಆಗ್ತಾ ಇತ್ತು. ಈಗ ಅದಕ್ಕೆ ಮೇಜರ್ ಪ್ಲಾಟ್ಫಾರ್ಮ್ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾನೇ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ಬರೂ ಇವತ್ತು ಇದನ್ನ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಶುಭ ಪರಿಣಾಮ ಅಂತ ಅನ್ಕೊಂಡಿದ್ದೀನಿ. ನಾವು ಈ ದೇಶಕ್ಕಾಗಿ ಏನೋ ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡದೇ ಇದ್ರೂ ತಪ್ಪು ಮಾಡದೆ ದೇಶ ಪ್ರೇಮ ಅನ್ನೋದು ಇದ್ದಲ್ಲಿ ಪ್ರತಿಯೊಬ್ಬರಿಗೂ ಇದ್ದಲ್ಲಿ ದೇಶ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಭಾವಿಸುತ್ತೇನೆ. ಈ ನಿಟ್ಟಿನಲ್ಲಿ ಸಿಟಿ ಇನ್ಸ್ಟಿಟ್ಯೂಟ್ ಸಹ ಪ್ರತಿ ವರ್ಷವೂ ಈ ಸಮಾರಂಭವನ್ನು ವಿಜೃಂಭಣೆಯಿಂದ ಮಾಡ್ತಾ ಇನ್ನ ಮತ್ತಷ್ಟು ರಂಗು ತರಬೇಕು ಅಂತ ಹೇಳಿ ಅದಕ್ಕೆ ಅನ್ಕೊಂಡಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ವಿಂಟೇಜ್ ಕ್ಲಾಸಿಕ್ ಕಾರ್ ಕ್ಲಬ್ ಅವರ ಸಹಯೋಗದಿಂದ ಇವತ್ತು ವಿಂಟೇಜ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀವಿ. ಇದಕ್ಕೆ ನಮ್ಮ ಸದಸ್ಯರಾದಂತಹ PA ಸುರೇಶ್ ಅಲ್ಲಿ ಉಪಾಧ್ಯಕ್ಷರಾಗಿರ್ತಾರೆ. ಅವರ ಒಂದು ಸಹಯೋಗದಿಂದ ಇಲ್ಲಿ ಮಾಡಿರ್ತೀವಿ. ಆ ಸಂಸ್ಥೆಯ ಅಧ್ಯಕ್ಷರಾದಂಥ ಬಾಲಚಂದರ್ ಯಾದಳಮ್ಮ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಸೆಕ್ರೆಟರಿ ರಘುನಂದನ್ ಅವರು ಬಂದಿರ್ತಾರೆ, ಅವರಿಗೂ ಧನ್ಯವಾದಗಳು. ಮತ್ತೊಮ್ಮೆ
ಇವತ್ತಿನ ಈ ಬೈಕ್ ರ್ಯಾಲಿ ಆಯೋಜಿಸಿರೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆಲ್ಲರಿಗೂ ಸಹ ಆ ಪಾರ್ಟಿಸಿಪೆಂಟ್ಸ್ಗೆ BCI ಪರವಾಗಿ ಮತ್ತು ಕರ್ನಾಟಕ ವಿಂಟೇಜ್ ಕ್ಲಾಸಿಕ್ ಕಾರ್ ಕ್ಲಬ್ ವತಿಯಿಂದ ಒಂದು ಉಡುಗೊರೆಯನ್ನು ಸಹ ಅವರು ಆಯೋಜಿಸಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ರವಿ ಲಕ್ಕಪ್ಪ ಅವರನ್ನು ಎರಡು ಮಾತು ಮಾತಾಡಬೇಕು ಅಂತ ಹೇಳ್ತೀನಿ. ಸ್ವಾತಂತ್ರ್ಯೋತ್ಸವ 75ನೇ ವರ್ಷದ ವರ್ಷಗಳು ನಿಜ ಹೇಳಬೇಕು ಅಂತಂದ್ರೆ ನಾವೆಲ್ಲ ಇಲ್ಲಿ ಎನರ್ಜಿರುವ 95% ಜನ ಸ್ವಾತಂತ್ರ್ಯದ ಪೂರ್ವ ನಂತರ ನಾವೆಲ್ಲ ಹುಟ್ಟಿರ್ತೀವಿ. ಸ್ವಾತಂತ್ರ್ಯಕ್ಕೆ ಮುಂಚೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಹುತಾತ್ಮರಾಗಿದ್ದಾರೆ. ಅವರನ್ನ ಈ ದಿವಸ ನಾವು ನೆನೆಸ್ಕೊಳ್ಳಲೇಬೇಕು. ಇವತ್ತು ನಾವು ಈ ರೀತಿ ಓಡಾಡ್ತಾ ಇರ್ಬೋದು, ನಾವು ನಮ್ಮ ಒಂದು ಬಿಸ್ನೆಸ್ ಇರ್ಬೋದು, ಯಾವುದೇ ಇರ್ಬೋದು, ನಮಗೆ ಆ ಸ್ವಾತಂತ್ರ್ಯ ಇವತ್ತು ನಮಗೆ ಸ್ವಾತಂತ್ರ್ಯದ ಬೆಲೆ ಏನಂತ ನಾವೆಲ್ಲ ಆಕ್ಚುಲಿ ಮರ್ತ್ಬಿಟ್ಟಿದ್ದೀವಿ. ಯಾಕಂದ್ರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ್ದೀವಿ. ಅದಾದ್ಮೇಲೆ ಅಷ್ಟೊಂದು ನಮಗೆ ಏನು ಕಷ್ಟ ಗೊತ್ತಾಗಿಲ್ಲ. ಆದರೆ ಇವತ್ತು ನೇಷನ್ ಈಸ್ ಫಸ್ಟ್ ಅಂಡ್ ಆಲ್ವೇಸ್ ಫಸ್ಟ್. ಅದನ್ನ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇಟ್ಕೋಬೇಕು. ದೇಶಕ್ಕೋಸ್ಕರ ಏನು ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತಾನೇ ಇಲ್ಲ. ಇವತ್ತು ನೋಡಿ, ನಾವು ಒಂದು ಸ್ಕೂಲ್ನಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಹೇಳ್ತೀವಿ ಸ್ವಾತಂತ್ರ್ಯ ಹೆಂಗ್ ಬಂತು, ಸಿಪಾಯಿದಂಗೆ ಇರ್ಬೋದು, ಪಾಠಲ್ಲಿ ಬಿಟ್ಟು ಹೋಗಿ ಅನೇಕ ಚಳುವಳಿಯನ್ನು ಮಾಡಿ ಅನೇಕ ಹುತಾತ್ಮರು ಇವತ್ತು ನಮಗೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿರ್ತಾರೆ. ಅದೇ ರೀತಿ ಮಕ್ಕಳಿಗೆ ನಾವು ಹೇಳಬೇಕು, ಈ ತರ ಈ ದೇಶಕ್ಕೋಸ್ಕರ ಅನೇಕರು ಜಾತಿ ಭೇದ ಧರ್ಮ ಎಲ್ಲ ಮರೆತು ಒಗ್ಗಟ್ಟಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ನಾವು ಮಕ್ಕಳಿಗೆ ಹೇಳ್ಬೇಕು. ಇವತ್ತು ಇರೋದೇ ಮಕ್ಕಳು, ಅವರೇ ಮುಂದಿನ ಪ್ರಜೆಗಳು. ನಾವೆಲ್ಲ ಬಿಡಿ ಎಲ್ಲ ಮರ್ತು ಬಿಟ್ಟಿದ್ದೀವಿ. ಸ್ವಾತಂತ್ರ್ಯದ ಬಗ್ಗೆ ಆಗಲಿ ಇದ್ರ ಬಗ್ಗೆ ನಿಜವಾಗ್ಲೂ ಮರ್ತು ಬಿಟ್ಟಿದ್ದೀವಿ. ಯಾಕಂದ್ರೆ ಇವತ್ತು ಏನಾಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮನ್ನ ಯಾರು ಆಳ್ತಾ ಇದ್ದಾರೋ ಆಳೋರ್ ವಿರುದ್ಧ ಕುಂತಿರೋರು ಎಲ್ಲರೂ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನೀನ್ ಕಳ್ಳ, ಅವನು ನೀನ್ ಕಳ್ಳ. ಯಾವ ಸ್ಥಿತಿಗೆ ಬಂದಿದೆ ನೋಡಿ ನಾವು ಇವತ್ತಿಂದ ಪರಿಸ್ಥಿತಿ. ಇದು ಮುಂದೆ ಇದೇ ರೀತಿ ನಡ್ಕೊಂಡು ಹೋದ್ರೆ ಇವತ್ತು ದಿವಾಳಿ ಹೋಗಿದೆ ನಮ್ಮ ರಾಜ್ಯ. ಇವತ್ತು 78ನೇ ವರ್ಷ. ಇವತ್ತು ನಾವು ಇನ್ನು ಬಡವರು ಅಂತಾನೆ ಹೇಳ್ತಾ ಇದೀವಿ ಹೊರತು ಬಡವರಿಗೆ ಜೀವನ ಮಾಡೋದೇ ಕಲಿಸ್ತಿರಲ್ಲ ನಾವು ಇಷ್ಟು ವರ್ಷ ಆಗಿ. ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾರ್ಗು ದಾರಿಲಿ ಹೋಗೋರಿಗೆಲ್ಲ ಬಿಟ್ಟಿ ಬಾಗೆ ಎಲ್ಲ ಕೊಟ್ಟು ಇವತ್ತು ಎಸ್ಟಿಮೇಟ್ ಮಾಡಿದ್ 36,000 ಕೋಟಿ, ಖರ್ಚಾಗಿರೋದು 43,000 ಕೋಟಿ. ಸುಮ್ಮನೆ ಇದೇ ರೀತಿ ಹೋದ್ರೆ ನಮ್ಮ ಕರ್ನಾಟಕ ರಾಜ್ಯ ಏನಾಗ್ಬೋದು ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡೋದಿಲ್ಲ ಬಿಡಿ, ಅದು ನಾವು ನೋಡ್ತಾನೆ ಇದ್ದೀನಿ. ಇದ್ರ ಬಗ್ಗೆ ಯಾರು ನಾನಂತೂ ಧೈರ್ಯವಾಗಿ ಮಾತಾಡ್ತೀನಿ. ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ. ಆದ್ರೆ ಇವತ್ತು ನಡೀತಾ ಇರೋದು ಮುಂದೆ ನಿಮ್ಮ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ನಾವು ಯಾವ್ದು ಪಕ್ಷ ಬೇಡ, ಏನಾಗ್ತಿದೆ ಅಂತ ನಾವು ನೋಡ್ಬೇಕು. ಇವತ್ತು ಎಷ್ಟು ಅಸಹ್ಯ ಆಗ್ತಾ ಇದೆ ಅಂತಂದ್ರೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ, ನೀನ್ ಕಳ್ಳ ಅಂತ. ಯಾವ ನೆರೆಗೆ ಹೋಗಿದೆ ಈ ನಮ್ಮ ರಾಜ್ಯ? ಅಸಹ್ಯ ಆಗ್ತಾ ಇದೆ. ಇದಕ್ಕೋಸ್ಕರ ನಾವು ನೋಡಿ, ಇವತ್ತು 21ನೇ ಶತಮಾನದಲ್ಲಿ
ಜಾತಿ ವ್ಯವಸ್ಥೆ ಹೋಗ್ಬೇಕಾಗಿತ್ತು. ಆದ್ರೆ ಜಾತಿ ವ್ಯವಸ್ಥೆ ಬೇರೂರು ಬಿಟ್ಟಿದೆ. ಕೆಲವರು ಸ್ವಂತ ಲಾಭಕ್ಕಾಗಿ ಗೌಡ್ರು, ಲಿಂಗಾಯತರು, ದಲಿತರು ಎಲ್ಲ ಅವರವರು ಲೀಡರ್ಶಿಪ್ ತಗೊಂಡು ಅವರಿಂದ ಅವ್ರ ಕಮಿಟಿಗೆ ಏನಾಗೋದಿಲ್ಲ, ಒಂದು ಬೇಗಾಸಿಲ್ಲ. ಆದ್ರೆ ಅವರು ಜಾತಿ ಹೆಸರು ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು, ದುಡ್ಡು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಾವೆಲ್ಲ ಇದನ್ನ ಯಾರು ಗಮನಿಸ್ತಾ ಇಲ್ಲ. ಇವತ್ತು ಜಾತಿ ವ್ಯವಸ್ಥೆ ಹೋಗ್ಬೇಕಾಗಿತ್ತು. ಒಂದೇ ಮನುಷ್ಯತ್ವ ಉಳಿಬೇಕು. ಅವತ್ತಿನ ದಿವಸ ಹೋರಾಟ ಮಾಡ್ಬೇಕಾದ್ರೆ ಧರ್ಮ ಜಾತಿ ಏನಿರ್ಲಿಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣನೇ ಜಾತಿ, ನೀನ್ ಈ ಜಾತಿ, ನೀನ್ ಆ ಜಾತಿ ಸಮೀಕ್ಷೆ ಮಾಡಿ ಏನ್ ಪ್ರಯೋಜನ ಇದೆ ಹೇಳಿ? ನಾವು ಒಬ್ರಿಗೊಬ್ರಿಗೂ ಸಹಾಯ ಮಾಡಿ, ಒಬ್ರಿಗೊಬ್ರಿಗೂ ಮನುಷ್ಯರಿಗೆ ಒಂದು ಒಳ್ಳೆ ಕೆಲಸ ಮಾಡಿ ಎಲ್ಲ ನೆಮ್ಮದಿಯಾಗಿ ಜೀವನ ಮಾಡಬೇಕಾದ್ರೆ ನಮಗೆ ಯಾಕೆ ಬೇಕು ಜಾತಿ? ಜಾತಿ ಕ್ಯಾಚ್ ಹಿಡಿತೀವಿ ಕ್ರಿಕೆಟ್ ಅಲ್ಲಿ, ಇವ್ನು ಯಾವ ಜಾತಿ ಅವ್ನು ಯಾವ ಜಾತಿ ಅಂತ ಯಾರು ನೋಡೋದಿಲ್ಲ. ಅದೇ ರೀತಿ ಸ್ಪೋರ್ಟ್ಸ್ ಟೀಮ್ ಸ್ಪಿರಿಟ್ ಬರಬೇಕು. ನಮ್ಗೆ ಜಾತಿ ಬಿಡಬೇಕು, ಧರ್ಮ ಬಿಡಬೇಕು. ಆವಾಗಲೇ ಈ ದೇಶ ಉದ್ಧಾರ ಆಗೋದು. ಇವತ್ತು ನೋಡಿದ್ರೆ ಎಲ್ಲೇ ನೋಡಿ ನಾರ್ತ್ ಈಸ್ಟರ್ನ್ ಇರೋ ಜನ ಜೀವನ ಮಾಡಕ್ಕಾಗ್ತಾ ಇಲ್ಲ. ಸ್ವಾತಂತ್ರ್ಯ, ನಮ್ಮ ದೇಶ ಸ್ವಾತಂತ್ರ್ಯನೇ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತೀರಾ? ಯಾರು ಮಾಡಲ್ಲ. ನೋಡಿ ಇವತ್ತು ಕಸ ಗುಡಿಸೋರು ಎಲ್ಲ ನಾರ್ತ್ ಈಸ್ಟರ್ನ್ ಹತ್ತಗಡೆಯಿಂದ ಬಂದಿರೋ ಜನರೇ ಇದ್ದಾರೆ. ಎಷ್ಟು ಕಷ್ಟ ಇರ್ಬೋದು ಅಲ್ಲಿ. ಅದೇ ರೀತಿ ನಮ್ಮ ರಾಜ್ಯನು ನಾವು ನಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯದ ಬಗ್ಗೆ ಒಳ್ಳೆ ನಮ್ಮ ಕಮಿಟ್ಮೆಂಟ್ ಏನಿರಬೇಕು. ನಮ್ಮ ದೇಶ ಉಳಿದ್ರೆ ನಾವು ಉಳಿದಂಗೆ. ದೇಶ ಉಳಿದಿದ್ರೆ ಮುಂದಿನ ಪೀಳಿಗೆಗೆ ಏನಾಗಬಹುದು ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ಒಂದು ಫ್ಲಾಗ್ ಹಾಸ್ಟ್ ಮಾಡೋ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರಿಗೂ ಕರ್ನಾಟಕ ವಿಂಟೇಜ್ ಅಂಡ್ ಕ್ಲಾಸಿಕ್ ಕಾರ್ ಕ್ಲಬ್ನ ಅಧ್ಯಕ್ಷರು ಬಾಲಚಂದ್ರ ಯಾರಾಳಂ ಅವರಿಗೂ ಸ್ವಾಗತವನ್ನು ಬಯಸ್ತೀವಿ. ರಘುನಂದನ್ ಅವರಿಗೂ ಸುಸ್ವಾಗತ. ಡಾಕ್ಟರ್ ಹೇಳಿರೋದ್ರಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಒಳ್ಳೆಯ ನಾಯಕರನ್ನು ನಾವು ಆರಿಸಿದಾಗ ಆಗುವಂಥ ಬೆಳವಣಿಗೆಗಳು ತುಂಬ ವಿಭಿನ್ನವಾಗಿರುತ್ತದೆ ಅಂತ ಹೇಳ್ತಾರೆ. ಅಂದರೆ ನಾವು ಇವತ್ತು ನೋಡಿ ಮೂಲಗಳನ್ನ ಮರ್ತಿದ್ದೀವಿ ಅನ್ನೋದನ್ನ ಒಂದು ಹೇಳಿದ್ರು. ಅದರಲ್ಲಿ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಈ ದಿನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಮ್ಮ ಇಂಡಿಪೆಂಡೆನ್ಸ್ ಫೈಟರ್ಸ್ ಇರಲಿ, ಫ್ರೀಡಮ್ ಫೈಟರ್ಸ್ ಇಲ್ಲ, ನಮ್ಮ ಬಾರ್ಡರ್ ಸೆಕ್ಯೂರ್ ಮಾಡೋರು, ಆರ್ಮಿ, ನೇವಿ, ಅವರಿಂದ ನಾವಿಲ್ಲಿ ಇವತ್ತು ನಾವು ಫ್ಲಾಗ್ ಹಾಯಿಸ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಈ ದಿನ ನಾವಿಲ್ಲಿ ಸುಕುಮಾರ್ ಅವ್ರು ನಮ್ಮನ್ನು ಇನ್ವೈಟ್ ಮಾಡಿ ನಾವಿಲ್ಲಿ ಇದ್ದು ನಾವು ಸೆಲೆಬ್ರೇಟ್ ಮಾಡ್ತಿರೋದು ನಮ್ಗೆ ಇನ್ನೂ ಹೆಮ್ಮೆ ಇದೆ. ನಮ್ಮ ಕರ್ನಾಟಕ ವಿಂಟೇಜ್ ಕ್ಲಾಸಿಕ್ ಕಾರ್ ಕ್ಲಬ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಕ್ಲಬ್ಸ್ ಈಸ್ ಇನ್ ದ ಕಂಟ್ರಿ. ಇವತ್ತು ನಮ್ಮ 50 ಟೂ ವೀಲರ್ಸ್ ಇದೆ ಇಲ್ಲಿ. ಇದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಒಂದೊಂದು ವೆಹಿಕಲ್ ಇವತ್ತು ಇಫ್ ಯು ಆಸ್ಕ್ ಅವರ್ ಮೆಂಬರ್ಸ್ ಫಾರ್ ಎ ಡ್ರೈವ್ ಆಫ್ 500 kilometers or whatever, they are ready to drive. They are all so passionate and their bikes are equally so well maintained. They are so confident of their bike. BCIನ ಎಲ್ಲ ಗೌರವಾನ್ವಿತ ಸದಸ್ಯರು, KVCC ಅಧ್ಯಕ್ಷರಾದಂಥ ನನ್ನ ನೆಚ್ಚಿನ ಬಾಲ ಮತ್ತು ವೈಸ್ ಪ್ರೆಸಿಡೆಂಟ್ ಸುರೇಶ್ ಅವರೇ, KVCCಯ ಫೆಲೋ ಎಂಥೂಸಿಯಾಸ್ಟ್ ಬೈಕ್ ರಿಸ್ಟೋರರ್ಸ್, ನಮ್ಮೆಲ್ಲರಿಗೂ ಇವತ್ತಿನ ಶುಭಾಶಯಗಳನ್ನು ನಾನು ಹೇಳ್ತೀನಿ. ಸ್ವಾತಂತ್ರ್ಯವೇನು ಅಂತ ನಾನಿವತ್ತು ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ಬರ್ತಾ ರಸ್ತೆಯಲ್ಲಿ ನನ್ನ ಮುಂದೆ ಒಬ್ಬರು ಸ್ಕೂಟರ್ನಲ್ಲಿ ಕಟ್ ಮಾಡಿ ಕಸವನ್ನು ಅಲ್ಲೇ ಬಿಸಾಕ್ಬಿಟ್ಟು ಹೋದರು. ಇನ್ನೊಬ್ಬರು ಉಲ್ಟಾ ಡೈರೆಕ್ಷನಲ್ಲಿ ಬರ್ತಾ ಇದ್ರು. ಬೈಕ್ ಮೇಲೆ ಫ್ಲ್ಯಾಗ್ ಇತ್ತು, ಆದರೆ ಹೆಲ್ಮೆಟ್ ಇರಲಿಲ್ಲ.
ಉಲ್ಟಾ ಡೈರೆಕ್ಷನಲ್ಲಿ ಬಂದು ನಾನು ಗಾಡಿನಲ್ಲಿ ಹೋಗೋದು ನನಗೆ ಒಂದು ಕೆಟ್ಟ ಮಾತನ್ನು ಹೇಳಿ ಅವ್ರು ಹೋದರು. ನಾನು ಬರ್ತಾ ಅಟ್ಲೀಸ್ಟ್ 3 ಜಾಗದಲ್ಲಿ ಟ್ರಾಫಿಕ್ ಲೈಟನ್ನು ಜಂಪ್ ಮಾಡಿದೆ. ನಾವು ಯೋಚನೆ ಮಾಡಬೇಕಾಗ್ತದೆ, 78 ವರ್ಷ ಆದಮೇಲೆ ಸ್ವಾತಂತ್ರ್ಯ ಇದೇನಾ, ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾನು ಸ್ವಾತಂತ್ರ್ಯ ಅಂತ ನಾವು ಯೋಚನೆ ಮಾಡಬೇಕು. ನನ್ನ ಅಭಿಪ್ರಾಯದಲ್ಲಿ ಸ್ವಾತಂತ್ರ್ಯ ಅಂದರೆ ಅಷ್ಟೇ ನಮಗೆ ಜವಾಬ್ದಾರಿ ಮತ್ತು ನಾವು ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕಾಗಿರೋದಂತ. ಅಂದರೆ ನಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಕ್ಲಬ್ಬಲ್ಲಿ ಅಂದರೆ ನಮ್ಮ ಬ್ಯಾಂಗ್ಳೂರ್ ಸಿಟಿ ಇನ್ಸ್ಟಿಟ್ಯೂಟಲ್ಲಿ ರಾಜ್ಯೋತ್ಸವ ಇರಲಿ, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇರಲಿ, ಹಿಸ್ಟ್ರಿನಲ್ಲೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಇಷ್ಟು ಜನ ಯಾವತ್ತೂ ಸೇರ್ತಾ ಇರಲಿಲ್ಲ ಸರ್ ನಮ್ಮ ಕ್ಲಬ್ಬಲ್ಲಿ. ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿದ್ದೀರಾ ಅಂದರೆ ಅದಕ್ಕೆ ನಮ್ಮ BCCA ಕಾರಣ, ಬ್ಯಾಂಗ್ಳೂರ್ ಸಿಟಿ ಇನ್ಸ್ಟಿಟ್ಯೂಟೇ ಕಾರಣ. ಹಾಗೆ ನಮ್ಮ ಕರ್ನಾಟಕ ವಿಂಟೇಜ್ ಕ್ಲಾಸಿಕ್ ಕಾರ್ ಕ್ಲಬ್ ಅವರ ಸಪೋರ್ಟಲ್ಲಿ ಇಷ್ಟು ಜನ ಸೇರಿದ್ದೀವಿ. ಪ್ರತಿ ವರ್ಷ ಹೀಗೆ ನಮ್ಮ ಸೆಲೆಬ್ರೇಷನ್ ಮಾಡೋಣ. ಯಾವುದೇ ಕಾಸ್ ಇರಲಿ, ಏನೇ ಇರಲಿ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್, ಜಸ್ಟ್ ಒನ್ ಫೋನ್ ಕಾಲ್, ವಿ ಆರ್ ದೇರ್ ಟು ಸಪೋರ್ಟ್ ದ ಎನಿ ಕಾಸ್ ಫಾರ್ ಅವರ್ ಬ್ಯಾಂಗ್ಳೂರ್ ಸಿಟಿ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಒಂದು ನಿಮಿಷ ಹಾಗೆ ಇರಲಿ ಅಲ್ಲ ಅದು ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ, ಸ್ವಲ್ಪ ಒಳಗೋಗಿ ಸರ್, ಸ್ವಲ್ಪ ನಿಮಿಷ ಸರ್. ಇಲ್ಲಿ ನೋಡಿ, ಹಲೋ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಹಾಗೆ ಇರಿ, ಇಲ್ಲಿ ನೋಡಿ. ಇದರಲ್ಲಿದೆ ಮಲೇಷ್ಯಾದಲ್ಲಿ ಸಿಗುತ್ತೆ, ಸಿಂಗಾಪುರ.